ನಾಲಿಗೆಯು ನಾವು ಯಾರು, ಏನಾಗಿದ್ದೇವೆ ಎಂಬುದನ್ನು ತೋರಿಸಿಕೊಡುತ್ತದೆ. ಅದು ನಾವು ಧರಿಸಿಕೊಳ್ಳುವ ಗುರುತಿನ ಚೀಟಿ ಅಥವಾ ಬಿಲ್ಲೆಯಾಗಿದೆ. ಆತ್ಮೀಯ ಮಿತ್ರರೇ, ತಾವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ನಂಬುತ್ತೇವೆ. ದೇವರ ವಾಕ್ಯಗಳ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಅಂಗಗಳಲ್ಲಿ ಒಂದಾದ ನಾಲಿಗೆಯ ಬಗ್ಗೆ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಲಿರುವೆವು. ನಮ್ಮ ನಾಲಿಗೆಗೆ ಕಡಿವಾಣ ಹಾಕಿಕೊಂಡಿದ್ದೇವೆಯೋ ಇಲ್ಲವೋ? ದೇವರ ಆತ್ಮನು ನಮ್ಮ ಸಂಗಡ ಮಾತಾಡುವಾಗ ವಿಧೇಯರಾಗೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ಕೀರ್ತನೆಗಳು 16:5. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟು ನೀವು ಮಾಡಿದಂಥ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಯಾವಾಗಲೂ ಪ್ರಾರ್ಥನೆ ಮಾಡಿರಿ, ಇತರರಿಗೆ ಈ ಕಾರ್ಯಕ್ರಮವನ್ನು ತಿಳಿಸಿರಿ. ನೀವು ದೇವರ ವಾಕ್ಯದಲ್ಲಿ ಬಲಹೊಂದಿ ನಿರೀಕ್ಷೆ ಜೀವಿತದಲ್ಲಿ ದಿನಾಲೂ ಮುಂದೆ ಸಾಗೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನಕ್ಕೆ ಬರೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು ಎಂಬುದಾಗಿ ನೋಡುತ್ತೇವೆ. ಇದು ಯಾರನ್ನೂ ಹೊರತುಪಡಿಸುವುದಿಲ್ಲ. ನಾವೆಲ್ಲರೂ ಇದನ್ನು ಮಾಡಿಯೇ ಮಾಡುತ್ತೇವೆ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಆ ವ್ಯಕ್ತಿಯು ಪೂರ್ಣವಾಗಿ ಬೆಳೆದ ದೇವರ ಮಗನಾಗಿದ್ದಾನೆ ಎಂಬುದೇ. ಪ್ರಿಯ ದೇವಜನರೇ, ಯಾಕೋಬನು ಈ ವಾಕ್ಯ ಭಾಗದಲ್ಲಿ ಮುಂದುವರಿದು ಹೇಳುವುದೇನೆಂದರೆ, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ ಎಂಬುದಾಗಿ. ಇದನ್ನೇ ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಒಬ್ಬನು ತನ್ನ ಮಾತುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಮರ್ಥನಾದರೆ ಅವನು ತನ್ನ ಇಡೀ ಶರೀರವನ್ನು, ಅಷ್ಟೇ ಅಲ್ಲ ತನ್ನ ಇಡೀ ಜೀವಿತವನ್ನೇ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಮರ್ಥನಾಗಿರುವನು ಎಂಬುದೇ. ನಾಲಿಗೆಯು ಮನುಷ್ಯನನ್ನು ಪ್ರಾಣಿಗಳ ಲೋಕದಿಂದ ಮೇಲಕ್ಕೆತ್ತುತ್ತದೆ. ಅದು ಒಬ್ಬ ಮನುಷ್ಯನನ್ನು ಒಂದೇ ಸಮನೆ ಕಿಚು ಮಾತನಾಡುವ ಮಂಗನ ಹಾಗೆ ಆಗದಂತೆ ತಡೆಯುತ್ತದೆ. ಮನುಷ್ಯನು ಕಿಚು ಮಾತನಾಡುವ ಪ್ರಾಣಿಯೂ ಆಗಿರುವುದಿಲ್ಲ, ಗೇಲಿ ಮಾಡುವ ಪಕ್ಷಿಯೂ ಆಗಿರುವುದಿಲ್ಲ. ಮಾನವನು ತನ್ನ ಆಲೋಚನೆಗಳನ್ನು ಶಬ್ದಗಳನ್ನಾಗಿ ಮಾಡಬಲ್ಲನು. ಅವನು ತನ್ನನ್ನು ವ್ಯಕ್ತಪಡಿಸಬಲ್ಲನು, ಅವನನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅವನು ಉನ್ನತ ಮಟ್ಟದಲ್ಲಿ ಸಂಪರ್ಕಿಸಬಲ್ಲನು. ನಾಲಿಗೆ ಎನ್ನುವಂಥದ್ದು ನೀವು ಧರಿಸಿಕೊಳ್ಳುವ ಗುರುತಿನ ಚೀಟಿ ಅಥವಾ ಬಿಲ್ಲೆಯಾಗಿರುತ್ತದೆ. ಅದು ನಮ್ಮ ಗುರುತನ್ನು ತೋರಿಸಿಕೊಡುತ್ತದೆ. ಅದು ಜೀವಿತಕ್ಕೆ ಶ್ರೇಷ್ಠವಾದ ಅನುಕ್ರಮಣಿಕೆಯಾಗಿರುತ್ತದೆ. ಅದು ನಮ್ಮ ಜೀವಿತದ ವಸ್ತು ತಾತ್ಪರ್ಯದ ಪಟ್ಟಿಯಾಗಿರುತ್ತದೆ. ಪ್ರಿಯ ದೇವಜನರೇ, ನಮ್ಮ ನಾಲಿಗೆಯು ನಮ್ಮನ್ನು ತೋರಿಸಿಕೊಟ್ಟು ಬಿಡುತ್ತದೆ. ಅಂದರೆ ನಾವು ಯಾರು ಎಂಬುದನ್ನು ಅದು ಖಂಡಿತವಾಗಿ ತೋರಿಸಿಕೊಡುತ್ತದೆ. ಇದನ್ನು ಹೇಳುವಾಗ ಒಂದು ನಿಜವಾಗಿಯೂ ನಡೆದ ಘಟನೆಯು ನನ್ನ ನೆನಪಿಗೆ ಬರುತ್ತದೆ. ದೊಡ್ಡ ವಾಣಿಜ್ಯ ಪಟ್ಟಣಗಳಲ್ಲಿ ಹಲವಾರು ಭಾಷೆಗಳ ಜನರು ವಾಸಿಸುವುದು ಸಹಜ. ಯಾಕಂದರೆ ಅವರು ತಮಗೆ ದೊರೆತ ಉದ್ಯೋಗದ ನಿಮಿತ್ತ ತಮ್ಮ ಸ್ವಂತ ಊರುಗಳನ್ನು, ನಾಡುಗಳನ್ನು ಬಿಟ್ಟು ಬಂದಿರುತ್ತಾರೆ. ಇಂಥ ಒಂದು ಪಟ್ಟಣದಲ್ಲಿ ಒಂದಾನೊಂದು ಸಾಯಂಕಾಲ ಜೋನಾ ಎಂಬ ಒಬ್ಬ ತಂದೆಯು ತನ್ನ ಮಗನನ್ನು ಕರೆದುಕೊಂಡು ಒಂದು ಉದ್ಯಾನವನಕ್ಕೆ ಹೋದನು. ಆ ಉದ್ಯಾನವನದ ಒಂದು ಭಾಗದಲ್ಲಿ ಆ ಚಿಕ್ಕ ಮಗನು ಆಟವಾಡುತ್ತಿರುವಾಗ ಅದೇ ಸ್ಥಳಕ್ಕೆ ಕುಮಾರ್ ಎಂಬ ಮತ್ತೊಬ್ಬ ತಂದೆಯು ತನ್ನ 2 ಮಕ್ಕಳನ್ನು ಕರೆದುಕೊಂಡು ಬಂದನು. ಆ 2 ಮಕ್ಕಳನ್ನು ನಿಯಂತ್ರಿಸುವುದು ಕುಮಾರ್ರವರಿಗೆ ಸ್ವಲ್ಪ ಕಷ್ಟಕರವಾದದ್ದಕ್ಕಾಗಿ ಕಂಡುಬರುತ್ತಾ ಇತ್ತು. ಆದ್ದರಿಂದ ಕುಮಾರ್ ತನ್ನ ಮಕ್ಕಳೊಂದಿಗೆ ಮಾತನಾಡುತ್ತಲೇ ಇರಬೇಕಾಯಿತು. ಈ ಸಂದರ್ಭದಲ್ಲಿ ಮೊದಲು ಬಂದಿದ್ದ ಜೋನಾರವರು ಕುಮಾರ್ರವರ ಮಾತುಗಳನ್ನು ಆಲಿಸುತ್ತಲೇ ಇದ್ದರು.
ಯಾಕಂದರೆ ಕುಮಾರ್ರವರ ಭಾಷೆಯು ತನ್ನ ಸ್ವಂತ ಊರಿನ ಭಾಷೆಯೂ ಆಗಿತ್ತು. ಅದನ್ನು ತಿಳಿದುಕೊಂಡ ಸ್ವಲ್ಪ ಸಮಯದಲ್ಲಿಯೇ ಜೋನಾ ಕುಮಾರ್ರವರೊಂದಿಗೆ ಸಂಭಾಷಣೆಯನ್ನು ಆರಂಭಿಸಿದರು. ಅವರಿಬ್ಬರು ತಮ್ಮ ಸ್ವಂತ ಊರಿನ ವಿಷಯಗಳನ್ನು ತಮ್ಮ ಸ್ವಂತ ಊರಿನ ಭಾಷೆಯಲ್ಲೇ ಹಂಚಿಕೊಳ್ಳುತ್ತಾ ಮುಂದಿನ ಸ್ವಲ್ಪ ಸಮಯವನ್ನು ಆನಂದದಿಂದ ಕಳೆದರು. ನೋಡಿರಿ, ಈ ಘಟನೆಯ ಮೂಲಕ ನಾವು ತಿಳಿದುಕೊಳ್ಳುವ ವಿಷಯವೇನೆಂದರೆ, ಕುಮಾರ್ರವರ ನಾಲಿಗೆಯು ಅವರನ್ನು ತೋರಿಸಿಕೊಟ್ಟದರಿಂದಲೇ ಅಲ್ಲಿ ಸ್ನೇಹವು ಉಂಟಾಯಿತು. ಕರ್ತನಲ್ಲಿ ಪ್ರಿಯ ದೇವಜನರೇ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 73ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ ಎಂಬುದೇ. ನೋಡ್ರಿ, ಪೇತ್ರನ ಭಾಷೆಯು ಅವನನ್ನು ಯಾವ ಊರಿನವನೆಂಬುದನ್ನು ತೋರಿಸಿಕೊಟ್ಟಿತು. ನಮ್ಮ ಮಾತು ನಾವು ಯಾರು ಎಂಬುದನ್ನು ತೋರಿಸಿಕೊಡುತ್ತದೆ. ನಮ್ಮ ನಾಲಿಗೆಯು ನಮ್ಮ ಗುರುತನ್ನು ಕೊಟ್ಟು ಬಿಡುತ್ತದೆ. ನಮ್ಮ ನಾಲಿಗೆಯು ನಾವು ಎಲ್ಲಿಯವರು, ನಾವು ವಿದ್ಯಾವಂತರೋ ಅಥವಾ ತಿಳಿಗೇಡಿಗಳೋ, ನಾವು ಸುಸಂಸ್ಕೃತರೋ ಅಥವಾ ಒರಟಾದವರೋ, ನಾವು ಶುದ್ಧರೋ ಅಥವಾ ನಾವು ಹೊಲಸಾದವರೋ, ನಾವು ಅಪರಾಧಿಗಳೋ ಅಥವಾ ಅಪರಾಧ ರಹಿತರೋ, ನಾವು ವಿಶ್ವಾಸಿಗಳೋ ಅಥವಾ ದೇವದೂಷಕರೋ ಎಂಬುದನ್ನು ತೋರಿಸಿಕೊಡುತ್ತದೆ. ಪ್ರಿಯರೇ, ದಯಮಾಡಿ ಯೋಚಿಸಿರಿ. ಒಂದು ವೇಳೆ ಕಳೆದ ತಿಂಗಳಿಡೀ ನಾವು ಮಾತಾಡಿದ ಸಂಗತಿಗಳನ್ನು ರೆಕಾರ್ಡ್ ಮಾಡಿಕೊಂಡು ಇಟ್ಟು ಅದನ್ನು ಪುನಃ ಕೇಳಿಸಿಕೊಂಡರೆ, ನಾವು ರೆಕಾರ್ಡ್ ಮಾಡಿದ ಸಂಗತಿಗಳನ್ನು ಬೇರೆ ಯಾರೂ ಕೇಳಿಸಿಕೊಳ್ಳಬಾರದು ಎಂಬ ಭಾವನೆ ನಮ್ಮದಾಗಿರುತ್ತದಲ್ಲವೇ? ಈಗ ನಮ್ಮ ನಾಲಿಗೆಗಳ ಮೇಲೆ ರಾಸಾಯನಿಕ ಆಮ್ಲವನ್ನು ಸುರಿದು ನೋಡಿಕೊಳ್ಳೋಣ. ಯಾಕೋಬನು ಈಗ ಮೊದಲು ಕಡಿವಾಣ ಹಾಕದೇ ಇರುವ ಮತ್ತು ನಿಯಂತ್ರಣದಲ್ಲಿಟ್ಟುಕೊಳ್ಳದೇ ಇರುವ ನಾಲಿಗೆಯ ಕುರಿತು ವ್ಯವಹರಿಸುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಯಾಕೋಬನು ಕುದುರೆಯನ್ನು ಒಂದು ಉದಾಹರಣೆಯನ್ನಾಗಿ ಉಪಯೋಗಿಸುತ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ, ದಾವೀದನು ಈಗಾಗಲೇ ಕೀರ್ತನೆ 39:1ನೇ ವಚನದಲ್ಲಿ ಹೀಗೆ ಹೇಳಿರುವುದನ್ನು ನೋಡುತ್ತೇವೆ. ಹೇಗೆಂದರೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು, ದುಷ್ಟರು ನನ್ನ ಮುಂದೆ ಬರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು ಎಂಬುದೇ. ಇದನ್ನು ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ, ದಾವೀದನು ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಕೊಡಲು ಬಯಸಿದ ಕಾರಣ ಅವನು ಹೀಗೆ ಹೇಳಿರುತ್ತಾನೆ, ನನ್ನ ಬಾಯಿಗೆ ಕಡಿವಾಣವನ್ನು ಹಾಕಿಕೊಳ್ಳಲು ಬಯಸಿದೆನು ಎಂಬುದೇ. ಪ್ರಿಯರೇ, ಇಂದು ದೇವರ ಮಕ್ಕಳು ಎನಿಸಿಕೊಳ್ಳುವ ಅನೇಕ ಜನರು ತಮ್ಮ ಬಾಯಿಗಳಿಗೆ ಕಡಿವಾಣವನ್ನು ಹಾಕಿದ್ದರೆ ಒಳ್ಳೆಯದಾಗಿರುತ್ತಿತ್ತು. ಪ್ರಿಯ ದೇವಜನರೇ, ಕಡಿವಾಣದ ಗಾತ್ರವನ್ನು ನೋಡುವಾಗ ಅಷ್ಟೊಂದು ಪರಿಣಾಮಕರವಾದದ್ದಾಗಿ ಕಂಡುಬರುವುದಿಲ್ಲ. ಆದರೆ ಅದು ಒಂದು ಬಲಶಾಲಿಯಾದ ಕುದುರೆಯನ್ನು ಅತ್ತ ಇತ್ತ ಓಡದಂತೆ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯಕವಾಗಿರುತ್ತದೆ. ಬಹುಶಃ ನಿಯಂತ್ರಣದಲ್ಲಿಟ್ಟುಕೊಳ್ಳಲಾಗದ ಕುದುರೆಯು ಅತ್ತ ಇತ್ತ ಓಡಾಡುತ್ತಿರುವುದನ್ನು ನಾವೆಲ್ಲರೂ ನೋಡಿರಬಹುದು. ಅದರಂತೆ ನಿಯಂತ್ರಣದಲ್ಲಿಟ್ಟುಕೊಳ್ಳದ ನಾಲಿಗೆಯು ಅತ್ತ ಇತ್ತ ಓಡುವಂಥದ್ದಾಗಿದೆ. ನಿಯಂತ್ರಣದಲ್ಲಿಡದ ಕುದುರೆಯು ನಾಶನವನ್ನು ತರುತ್ತದೆ, ಹಾಗೆಯೇ ನಿಯಂತ್ರಣದಲ್ಲಿಡದ ನಾಲಿಗೆಯು ನಾಶನವನ್ನೂ ತರುತ್ತದೆ. ಆದ ಕಾರಣ ನಾಲಿಗೆಗೆ ಕಡಿವಾಣ ಹಾಕುವುದು ಅವಶ್ಯವಾಗಿದೆ. ಪ್ರಿಯರೇ, ಯಾಕೋಬನು ಮುಂದುವರೆದು ಮತ್ತೊಂದು ಉದಾಹರಣೆಯನ್ನು ನಮ್ಮ ಮುಂದೆ ಇಡಲು ಬಯಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ದೊಡ್ಡ ದೊಡ್ಡ ಹಡಗುಗಳನ್ನು ಬಹು ಚಿಕ್ಕ ಚುಕ್ಕಾಣಿಯಿಂದ ನಿಯಂತ್ರಿಸಲ್ಪಡುತ್ತವೆ. ಆ ಚಿಕ್ಕ ಚುಕ್ಕಾಣಿಯನ್ನು ಅನೇಕ ಜನರು ನೋಡಿರುವುದೇ ಇಲ್ಲ. ದೊಡ್ಡ ಬಿರುಗಾಳಿಯು ಹಡಗನ್ನು ಬಡಿಸಿಕೊಂಡು ಹೋಗಬಹುದು, ಆದರೆ ಚಿಕ್ಕ ಚುಕ್ಕಾಣಿಯು ಅದೇ ಹಡಗನ್ನು ನಿಯಂತ್ರಣದಲ್ಲಿರಿಸುತ್ತದೆ. ನಾಲಿಗೆಯೂ ಸಹ ನಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಹುದು. ಅನೇಕ ಜನರು ಈ ನಾಲಿಗೆಯಿಂದಲೇ ನಾಶವಾಗಿ ಹೋಗಿದ್ದಾರೆ.
ಇನ್ನು ಅನೇಕರ ಗೊಡ್ಡು ಹರಟೆಯ ನಾಲಿಗೆಯು ಉತ್ತಮ ಜನರ ಹೆಸರನ್ನೇ ಹಾಳು ಮಾಡಿದೆ. ಪ್ರಿಯ ದೇವಜನರೇ, ನಾಲಿಗೆ ನಿಯಂತ್ರಿಸಲಾಗದೆ ಓಡಿ ಹೋದ ಕುದುರೆಗಿಂತಲೂ ಅಥವಾ ಸಮುದ್ರದಲ್ಲಿನ ಬಿರುಗಾಳಿಗಿಂತಲೂ ಹೆಚ್ಚು ಅಪಾಯಕಾರಿಯಾಗಿದೆ ಎಂಬುದಾಗಿ ಯಾಕೋಬನು ಹೇಳುತ್ತಾ ಇದ್ದಾನೆ. ನೋಡಿರಿ, ಕುಡಿಕತನವು ಬಹು ಭಯಂಕರವಾದದ್ದು. ಅದು ನಮ್ಮ ಸಮಾಜದ, ನಮ್ಮ ರಾಷ್ಟ್ರದ ಮೌಲ್ಯಗಳನ್ನು ಹಾಳು ಮಾಡುತ್ತದೆ. ಆದರೆ ಸತ್ಯವೇದದಲ್ಲಿ ಈ ಕುಡಿಕತನಕ್ಕಿಂತಲೂ ನಾಲಿಗೆಯು ಹೆಚ್ಚಾಗಿ ಖಂಡಿಸಲ್ಪಟ್ಟಿದೆ. ಮದ್ಯಪಾನವು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಹಾನಿಕರವಾಗಿದೆ, ಆದರೆ ನಾಲಿಗೆ ಅದಕ್ಕಿಂತಲೂ ಹಾನಿಕರವಾಗಿದೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆ ಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ 7 ಎಂಬುದೇ. ನೋಡಿರಿ ಪ್ರಿಯರೇ, ದೇವರು ಅಸಹ್ಯ ಪಡುವ ಆ 7 ಸಂಗತಿಗಳಲ್ಲಿ ಸುಳ್ಳಿನ ನಾಲಿಗೆಯೂ ಒಂದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ನಾಲಿಗೆಯು ನಮ್ಮನ್ನು ನಿಜವಾಗಿಯೂ ಸಮಸ್ಯೆಗಳಲ್ಲಿ ಸೇರಿಸುವಂಥದ್ದಾಗಿದೆ ಮತ್ತು ಅದರ ಕುರಿತು ಯಾವ ಸಂದೇಹವೂ ಇರುವುದಿಲ್ಲ. ಯಾರೋ ಒಬ್ಬರು ಅದನ್ನೇ ಈ ರೀತಿಯಾಗಿ ಹೇಳಿದ್ದಾರೆ. ಹೇಗೆಂದರೆ, ಒಂದು ನಿರ್ಲಕ್ಷ್ಯದ ಮಾತು ಕಲಹವನ್ನು ಹೊತ್ತಿಸಬಹುದು. ಒಂದು ಕ್ರೂರವಾದ ಮಾತು ಒಂದು ಜೀವಿತವನ್ನು ಒಡೆದು ಹಾಕಬಹುದು. ಒಂದು ಕಹಿಯಾದ ಮಾತು ದ್ವೇಷವನ್ನು ಹನಿ ಹನಿಯಾಗಿ ತೊಟ್ಟಿಕ್ಕಬಹುದು. ಒಂದು ಅತಿ ಕ್ರೌರ್ಯವಾದ ಮಾತು ಒಡೆದು ಸಾಯಿಸಬಹುದು. ಒಂದು ಕನಿಕರದ ಮಾತು ಹಾದಿಯನ್ನು ಸುಗಮ ಮಾಡಬಹುದು. ಒಂದು ಆನಂದದ ಮಾತು ದಿನವನ್ನು ಪ್ರಕಾಶಮಾನಗೊಳಿಸಬಹುದು. ಒಂದು ಸಮಯೋಚಿತ ಮಾತು ಒತ್ತಡವನ್ನು ಕಡಿಮೆ ಮಾಡಬಹುದು. ಒಂದು ಪ್ರೀತಿಯ ಮಾತು ಗುಣಪಡಿಸಿ ಆಶೀರ್ವದಿಸಬಹುದು ಎಂಬುದೇ. ಎಷ್ಟೊಂದು ಅದ್ಭುತಕರವಾದ ವಿಚಾರವಲ್ಲವೇ ಪ್ರಿಯರೇ? ಮುಂದಕ್ಕೆ ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನರಕದಿಂದ ಎಂಬುದಾಗಿ ನಾವು ನೋಡುತ್ತೇವೆ. ಈ ನರಕ ಎಂಬುದಕ್ಕೆ ಉಪಯೋಗಿಸಲ್ಪಟ್ಟಿರುವ ಗ್ರೀಕ್ ಪದವು ಗೆಹೆನ್ನ ಎಂಬುದಾಗಿ ಇರುತ್ತದೆ, ಹೊರತು ಶಿಯೋಳ ಆಗಿರುವುದಿಲ್ಲ. ಈ ಗೆಹನ್ನ ಎಂಬುವಂಥದ್ದು ಬೆಂಕಿಯು ಎಂದಿಗೂ ಆರಿ ಹೋಗದೆ ಇರುವಂಥ ಹಿನ್ನೋಮ್ ಕಣಿವೆಯನ್ನು ಉದ್ದೇಶಿಸಿ ಹೇಳುವಂಥದ್ದಾಗಿದೆ. ಈ ಪದವನ್ನು ಹೊಸ ಒಡಂಬಡಿಕೆಯಲ್ಲಿ 12 ಸಾರಿ ಉಪಯೋಗಿಸಲಾಗಿದೆ. ಅದರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 11 ಸಾರಿ ಮತ್ತು ಯಾಕೋಬನು 1 ಸಾರಿ ಉಪಯೋಗಿಸಿರುತ್ತಾರೆ. ಈಗ ನಮ್ಮ ವಾಕ್ಯ ಭಾಗಕ್ಕೆ ಬರುವಾಗ, ನಾಲಿಗೆಯು ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಎಂಬುದಾಗಿ ಹೇಳುವಾಗ, ಗೆಹೆನ್ನಾದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಎಂಬುದು ಸರಿಯಾದ ಭಾಷಾಂತರವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ನಾಲಿಗೆಯನ್ನು ಬೆಂಕಿಗೆ ಹೋಲಿಸಿದ್ದು ಬಹು ಪರಿಣಾಮಕರವಾದದ್ದಾಗಿದೆ. ನಮ್ಮಲ್ಲಿ ಅನೇಕರು ಒಂದು ವೇಳೆ ಕಾಡ್ಗಿಚ್ಚನ್ನು ನೋಡಿರಬಹುದು. ಅದು ನಾಶಗೊಳಿಸುವಂಥದ್ದಾಗಿದೆ ಮತ್ತು ಅನೇಕ ಸಾರಿ ನಿಯಂತ್ರಿಸಲು ಅಸಾಧ್ಯವಾದದ್ದಾಗಿರುತ್ತದೆ. ಪ್ರಿಯರೇ, ಬೆಂಕಿಯು ಮನುಷ್ಯನ ಮತ್ತು ಸೃಷ್ಟಿಯ ಶ್ರೇಷ್ಠವಾದ ಸ್ನೇಹಿತರಲ್ಲಿ ಒಂದಾಗಿದೆ. ಮನುಷ್ಯನು ಬೆಂಕಿಯನ್ನು ಕಂಡುಹಿಡಿದಾಗ ಇತಿಹಾಸವು ಆರಂಭಗೊಂಡಿತು ಎಂಬುದಾಗಿ ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಬೆಂಕಿಯು ನಿಯಂತ್ರಣದಲ್ಲಿದ್ದಾಗ ಅದು ನಮ್ಮ ಶರೀರವನ್ನು ಬೆಚ್ಚಗೆ ಮಾಡುತ್ತದೆ, ನಮ್ಮ ಆಹಾರವನ್ನು ಸಿದ್ಧಗೊಳಿಸಲು ಸಹಾಯವಾಗಿರುತ್ತದೆ, ಶಕ್ತಿಯನ್ನು ಉತ್ಪಾದಿಸುತ್ತದೆ ಮತ್ತು ಕಾರ್ಖಾನೆಗಳಲ್ಲಿ ಉಪಯುಕ್ತವಾದ ಸಂಗತಿಯಾಗಿರುತ್ತದೆ. ಆದರೆ ಅದೇ ಬೆಂಕಿಯು ನಿಯಂತ್ರಣದಲ್ಲಿಲ್ಲದೆ ಹೋದಾಗ ಅದು ಬಹು ಅಪಾಯಕಾರಿಯಾಗಿರುತ್ತದೆ. ಒಂದು ಮನೆಯು ಬೆಂಕಿ ಹತ್ತಿ ಉರಿಯುತ್ತಿರುವಾಗ ಅದು ದೊಡ್ಡ ದುರಂತವಾಗಿರುತ್ತದೆ. ನೋಡಿರಿ,
ಇಂದಿನ ಆಧುನಿಕ ನಾಗರಿಕತೆಯ ಯುಗದಲ್ಲಿಯೂ ಸಹ ಬೆಂಕಿಯನ್ನು ನಿಯಂತ್ರಿಸಲು ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ. ಸತ್ಯವಲ್ಲವೇ ಪ್ರಿಯರೇ? ನಾಲಿಗೆಯು ಬೆಂಕಿಯ ಹಾಗೆ ಇದೆ. ಅದು ನಿಯಂತ್ರಣದಲ್ಲಿದ್ದಾಗ ಆಶೀರ್ವಾದದಾಯಕವಾಗಿರುತ್ತದೆ. ಆದರೆ ನಿಯಂತ್ರಣದಲ್ಲಿಲ್ಲದೆ ಹೋದಾಗ ಅದು ನಾಶಕರವಾಗಿರುತ್ತದೆ. ಅದು ಸ್ವಸ್ಥತೆಯನ್ನು ಕೊಡುವಂಥದ್ದು ಆಗಬಹುದು, ಇಲ್ಲವೇ ಶಾಪವನ್ನು ಕೊಡುವಂಥದ್ದೂ ಆಗಬಹುದು. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 18ನೇ ವಚನ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು ಎಂಬುದೇ. ಪ್ರಿಯರೇ, ನಾಲಿಗೆಯು ತಿವಿದು ಕೊಲ್ಲುವ ಕತ್ತಿಯೂ ಆಗಬಹುದು ಅಥವಾ ತನ್ನಷ್ಟಕ್ಕೆ ತಾನು ಆರೋಗ್ಯದಾಯಕವೂ ಆಗಬಹುದು. ನಾಲಿಗೆಯ ಎಂಥ ಚಿತ್ರಣವನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವಲ್ಲವೇ? ಪುನಃ ನಾವು ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ವಿವೇಕಿಯ ಹೃದಯ ತಿಳುವಳಿಕೆಯನ್ನು ಹುಡುಕುವುದು, ಮೂಢರ ಬಾಯಿ ಮೂರ್ಖತನವನ್ನು ಮುಕ್ಕುವುದು ಎಂಬುದೇ. ಪ್ರಿಯ ದೇವಜನರೇ, ಈಗಾಗಲೇ ನಾವು ಆಲಿಸಿದ ನಾಣ್ಣುಡಿಯನ್ನು ಪುನಃ ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಆಡದೇ ಇರುವ ಮಾತಿಗೆ ನಾವು ಯಜಮಾನರಂತಿರುತ್ತೇವೆ, ಆದರೆ ಆಡಿದ ಮಾತು ನಮಗೆ ಯಜಮಾನನಂತಿರುತ್ತದೆ ಎಂಬುದೇ. ಯಾವುದೋ ಒಂದು ಮಾತನ್ನು ಆಡದೇ ಇರುವಾಗ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ಆದರೆ ಒಂದು ಮಾತನ್ನು ಆಡಿದ ಮೇಲೆ ಅದು ನಮ್ಮನ್ನು ಖಂಡಿಸಬಹುದು. ಸಿಮೋನ್ ಪೇತ್ರನ ನಾಲಿಗೆಯು ಅವನನ್ನು ಹಿಡುಕೊಟ್ಟದ್ದು ನಮ್ಮ ನೆನಪಿನಲ್ಲಿದೆಯಲ್ಲವೇ? ಅವನು ಕರ್ತನಾದ ಯೇಸು ಕ್ರಿಸ್ತನನ್ನು ಅಲ್ಲಗಳೆದನು. ಆದರೆ ಅದೇ ಸಿಮೋನ್ ಪೇತ್ರನ ನಾಲಿಗೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಂಚಾಶತಮ ದಿನದಂದು ಉಪಯೋಗಿಸಿದನು. ನೋಡಿರಿ, ನಾಲಿಗೆಯು ಶಾಪವಾಗಬಹುದು, ಇಲ್ಲವೇ ಸ್ವಸ್ಥತೆಯಾಗಬಹುದು. ಬೆಂಕಿಯು ಕಾಡನ್ನು ಸುಟ್ಟು ಹಾಕುತ್ತದೆ, ಆದರೆ ನಾಲಿಗೆಯು ಸಭೆಯನ್ನು, ಸಮಾಜವನ್ನು, ಪಟ್ಟಣವನ್ನು, ನಮ್ಮ ರಾಷ್ಟ್ರವನ್ನು, ನಮ್ಮನ್ನೇ ಸುಟ್ಟು ಹಾಕಬಹುದು. ಎಚ್ಚರವಾಗಿರೋಣ ಪ್ರಿಯರೇ. ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಂಡು ದೈವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವುದಕ್ಕಾಗಿ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮ ನಾಲಿಗೆಯನ್ನು ನಾವು ಹತೋಟಿಯಲ್ಲಿಟ್ಟುಕೊಂಡು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನಿನ್ನ ಆತ್ಮನ ಬಲದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮ ಮಾತುಗಳನ್ನು ಕಾಯಿ, ನಮ್ಮ ದುಡಿಗಳು ಅದು ನಿನ್ನ ನಿಯಂತ್ರಣದಲ್ಲಿಡಲಿ ಎಂಬುದಾಗಿ ಬೇಡುತ್ತೇವೆ ಸ್ವಾಮಿ. ದೇವರು ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರಿರುವಂಥ ಸ್ಥಳದಲ್ಲಿ ನಿನ್ನ ಬಳಿ ಬಂದು ಬೇಡುವಾಗ ಅವರಿಗೆ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ನಾಲಿಗೆಗೆ ಕಡಿವಾಣ ಹಾಕುವುದು ಕಷ್ಟ. ಅದು ಸುಮ್ಮನಿರಲಾರದ ಕೆಡುಕಾಗಿದೆ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ಎಂಬುದಾಗಿ ನೋಡಿದ್ದೇವೆ. ಇದು ಗಂಭೀರವಾದ ಸತ್ಯವಾಗಿದೆ. ನಮ್ಮ ಮಾತಿನಿಂದ ನಾವು ಯಾರು, ಏನಾಗಿದ್ದೇವೆ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಆದುದರಿಂದ ದೇವರ ಆತ್ಮನ ಸಹಾಯದಿಂದ ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಂಡು ಆತ್ಮನ ಫಲಗಳನ್ನು ಕೊಡುವವರಾಗಿರೋಣ. ಆತ್ಮೀಯ ವೀಕ್ಷಕರೇ, ನಾಲಿಗೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡ ನಾವು ಜಾಗರೂಕತೆಯಿಂದ ಇರೋಣ. ಇತರರಿಗೂ ಈ ಸತ್ಯವನ್ನು ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.